ಹೌದು, ಕೆಲಸ ಮಾಡದೆ ಸುಖವಾಗಿ ಮಜಾ ಮಾಡಬೇಕು, ಕಣ್ಣಿಗೆ ಕಂಡಿದ್ದೆಲ್ಲ ತನಗೆ ಬೇಕು ಎನ್ನುವವರು ಒಂದೋ ಕೊಲೆ ಇಲ್ಲ ಸುಲಿಗೆ ಮಾಡಲೇಬೇಕು. ಅಂತಹ ಕೃತ್ಯಗಳು ಈಗ ಹೆಚ್ಚುತ್ತಲೇ ಇವೆ. ಅದರಲ್ಲೂ ಅಂತ ಖತರ್ನಾಕ್ಗಳಿಗೆ ಹೆಣ್ಣು ಮಕ್ಕಳೇ ಟಾರ್ಗೆಟ್ ಆಗ್ತಾರೆ. ಅಂಥದೊಂದು ಘಟನೆ ಚಿಕ್ಕಬಳ್ಳಾಪುರ ನಂದಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಿದೆ. ಇಂದು ಬೆಳಗ್ಗೆ 11:30 ವೇಳೆ ಹಾಡು ಹಗಲೇ ಮೆಡಿಕಲ್ ಕಾಲೇಜ್ ಸೈಟ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಮಹಿಳಾ ಎಂಜಿನಿಯರ್ ಕಣ್ಣಿಗೆ ಕಾರದ ಪುಡಿ ಎರಚಿದ ಅಪರಿಚಿತನೊಬ್ಬ ಕತ್ತಿನಲ್ಲಿ ಇದ್ದ ಸುಮಾರು 40ರಿಂದ 50 ಗ್ರಾಂ ಚಿನ್ನದ ಸರ್ವನ್ನ ಕಸಿದುಕೊಂಡು ಪರಾರಿಯಾಗಿದ್ದಾನೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಅಲ್ಲಿಗೆ ಯಾಕೆ ಹೋಗಿದ್ದ, ಅದೇ ಸೈಟ್ನಲ್ಲಿ ಏನು ಕೆಲಸ ಮಾಡ್ತಿದ್ದ, ಕೂಲಿಯವನ ಅಥವಾ ಹೊರಗಡೆಯಿಂದ ಬಂದಿದ್ದ ಅಪರಿಚಿತನ ಎಂದು ಪೊಲೀಸರು ತನಿಖೆಯಿಂದ ಅಷ್ಟೇ ತಿಳಿದು ಬರಬೇಕಿದೆ. ಈ ಘಟನೆ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಘಟನೆ ನಡೆದು 8 ಗಂಟೆ ಆಗಿದ್ರು ಅಲ್ಲಿನ ಪಿಎಸ್ಐಗೆ ಮಾಹಿತಿಗಾಗಿ ದೂರವಾಣಿ ಕರೆ ಮಾಡಿದ್ರೆ ನನಗೇನು ಗೊತ್ತಿಲ್ಲ, ನಾನು ಹೊರಗೆ ಹೋಗಿದ್ದೆ ಎಂದು ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.